ಬಾಂಧವ ಕ್ಷೇಮಾಭಿವೃದ್ಧಿ ಸಂಘ ಪದಾಧಿಕಾರಿಗಳಾದ ನಾನು KR ರಾಜಯ್ಯ ಅಧ್ಯಕ್ಷ, ನನ್ನ ಎಡಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಎಡತೊರೆ ಎಂ ಲಿಂಗರಾಜು, ಬಲಗಡೆ ಇರುವಂತಹ ಎಂ ಶಿವಮೂರ್ತಿ ಅವರು ಉಪಾಧ್ಯಕ್ಷರು, ಅವರ ಪಕ್ಕ ಸಂಘಟನಾ ಕಾರ್ಯದರ್ಶಿ ಡಿ ಕುಮಾರ್ ಅವರು, ನಮ್ಮ ಎಡತೊರೆ ಲಿಂಗರಾಜ್ ಅವರ ಪಕ್ಕ ಕೊನೆಯಲ್ಲಿ ಕೂತಿರುವಂಥವರು ಸಹ ಕಾರ್ಯದರ್ಶಿ ವಿಜಯ್ ಕುಮಾರ್. ಅವುಗಳಾದ ನಾವು ಈ ದಿನ ನಿಮ್ಮ ಮುಂದೆ ನಮ್ಮ ಒಂದು ಸಮುದಾಯದ ವಿಚಾರವಾಗಿ ಮತ್ತು ಈ ಏನು ಕಳೆದ ಮಂತ್ರಿಮಂಡಲದಲ್ಲಿ ಏನು ಮಂತ್ರಿಗಳನ್ನು ತಗೊಂಡ ಸಂದರ್ಭದಲ್ಲಿ ಅವಕಾಶಗಳು ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇವರು ಏನು ಎಕ್ಸ್ಪ್ಯಾನ್ಷನ್ ಮಾಡೋ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಏನು ಅನುಗುಣವಾಗಿ ಈಗಾಗಲೇ ಏನು ಕೊಟ್ಟಿದ್ದಾರೆ ಬಲಗೈ ಒಂದು ಪರಿಶಿಷ್ಟ ಜಾತಿನಲ್ಲಿ, ಅದೇ ರೀತಿ ಪರಿಶಿಷ್ಟ ಜಾತಿ ಎಡಗೈ ಏನು ಬರ್ತೀವಿ ಆದಿಜಾಂಬ ಸಮುದಾಯಕ್ಕೆ ಕೂಡ ಈ ಅನುಪಾತದಲ್ಲಿ ನಮಗೂ ಕೂಡ ತಿಳಿಸ್ಕೊಡ್ಬೇಕು ಅಂತೇಳಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಶೇಷವಾಗಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು, ಚಾಮರಾಜನಗರ ಇಷ್ಟು ಜಿಲ್ಲೆಗಳು ಮೈಸೂರು ರೆವಿನ್ಯೂ ಡಿವಿಷನ್ ಅಂತ ಹೇಳ್ತಾರೆ. ಈ ರೆವಿನ್ಯೂ ಡಿವಿಷನ್ನಲ್ಲಿ ಇದುವರೆಗೂ ಕೂಡ ಯಾವೊಬ್ಬ MLA ಆಗಲಿ MP ಆಗಲಿ ಕಳೆದ 30 ವರ್ಷದಿಂದ ಒಬ್ಬರಿಗೂ ಕೂಡ ಸೀಟನ್ನು ಕೊಟ್ಟಿದ್ದರು. ಈ ಭಾಗದಲ್ಲಿ ಡಾಕ್ಟರ್ ಡಿ ತಿಮ್ಮಯ್ಯನವರು ಅವರು ಈ ರಾಜ್ಯದಲ್ಲಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ನಲ್ಲಿ ಸೇವೆ ಮಾಡ್ತಾ ತನ್ಮೂಲಕ ನಮ್ಮ ಸಮುದಾಯ ಆದಿಜಾಂಬ ಸಮುದಾಯದ ಸೇವೆ ಜೊತೆಯಲ್ಲೇ ಅವರು 30 ವರ್ಷದಿಂದ ಸಹಕಾರ ಮಾಡ್ತಾ ಅವ್ರಿಗೆ ಏನೇನು ಪ್ರೋತ್ಸಾಹ ಮಾಡಿಕೊಂಡು ಮಕ್ಕಳು ಎಜುಕೇಷನ್ ಇದು ಮಾಡಿಕೊಂಡು ಸಂಘಟನೆ ಪ್ರೋತ್ಸಾಹ ಮಾಡಿಕೊಂಡು ನಿವೃತ್ತಿಯಾದ ನಂತರ ಅವರು ಈ ಒಂದು ಸಮುದಾಯದಲ್ಲಿ ಕೆಲಸ ಮಾಡಿ ಗುರುತಿಸಿ ಅಂದಿನ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಲೋಕಲ್ ಬಾಡೀಸ್ ಏನು MLC ಎಲೆಕ್ಷನ್ ಬಂತು ಕರ್ನಾಟಕ ರಾಜ್ಯದಲ್ಲಿ 25 ಸೀಟ್ಗಳು, ಅದರಲ್ಲಿ ಮೈಸೂರು, ಚಾಮರಾಜನಗರ ಜನರಲ್ ಕಾನ್ಸ್ಟಿಟ್ಯೂನ್ಸಿಗೆ ಅವರು ಒಬ್ಬರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿ ಅವರಿಗೆ ಕೊಟ್ಟಾಗ ಜಯ ಪಡಿತಾರೆ. ಕಾರಣ ಯಾಕಂದರೆ ಇಲ್ಲಿ ಅವರು ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲೇ DHO ಸೇವೆ ಮಾಡಿದರು. ಸಮುದಾಯದ ಸಂಘಟನೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಮಾಡಿ ಸಂಪರ್ಕ ಇಟ್ಕೊಂಡಿದ್ರು. ಜೊತೆಗೆ ಆ ಎರಡೂ ಜಿಲ್ಲೆಗಳಿರುವಂಥ ಲೋಕಲ್ ಬಾಡಿ ಲೀಡರ್ಸ್ಗಳು ಕೂಡ ಬಹಳ ಹತ್ತಿರ ಇರೋದ್ರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಮಂತ್ರಿಗಳು ಏನು ಎಲೆಕ್ಷನ್ ಮೆಂಬರ್ಗಳು MLCಗಳಿದ್ದು ಅದರಲ್ಲಿ ಮಧ್ಯಾಹ್ನಕ್ಕೆ ಪ್ರಥಮವಾಗಿ ಹೈಯೆಸ್ಟ್ ವೋಟ್ ಅವರು ಗೆಲ್ತಾರೆ. ಈ ಗೆದ್ದಂಥ ವ್ಯಕ್ತಿ ಈಗ ಸಮುದಾಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಏನೋ ಸ್ಥಾನಮಾನ ಈಗ 4 ವರ್ಷಗಳು ಮುಗಿದಿದೆ, ಇನ್ನೂ 2 ವರ್ಷ ಇದೆ ಅವರಿಗೆ MLC ಆಗಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತೇನು ಕೊಟ್ಟಿದ್ದಾರೆ ಕರ್ನಾಟಕ ಭಾಗದಲ್ಲಿ, ಕರ್ನಾಟಕ ದಕ್ಷಿಣ ಭಾಗದಲ್ಲಿ 30 ವರ್ಷಗಳಿಂದ ಯಾವೊಬ್ಬ ಸಚಿವರನ್ನು ನೇಮಕ ಮಾಡಿಲ್ಲ. ಹಿಂದೆ TF ನರಸಿಂಹಮೂರ್ತಿ ಅವರು ಮತ್ತು M ಶಿವಣ್ಣವರು ಸಚಿವರಾಗಿದ್ದರು SR ಕೃಷ್ಣ ಸರ್ಕಾರದಲ್ಲಿ. ತದನಂತರ ಎಡಗೈ ಸಮುದಾಯಕ್ಕೆ, ನಮ್ಮ ಆದಿಜಾಂಬ ಸಮುದಾಯಕ್ಕೆ ಯಾವೊಬ್ಬ ಪ್ರತಿನಿಧಿಯೇ ಇಲ್ಲ ಮಂತ್ರಿಮಂಡಲದಲ್ಲಿ. ಹಾಗಾಗಿ ಇವರಿಗೆ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಮಾಡದ ಒಂದು ಮಂತ್ರಿಮಂಡಲ ವಿಸ್ತರಣಾ ಸಂದರ್ಭದಲ್ಲಿ ಅವರಿಗೆ ಸ್ಥಾನಮಾನ ನೀಡಿ ಮಂತ್ರಿಯಾಗಿ ನೇಮಕ ಮಾಡಿಕೊಳ್ಬೇಕು ಅಂತೇಳಿ ಈ ಭಾಗದಿಂದ ನಾವೇನು ಕರ್ನಾಟಕ ರಾಜ್ಯ ಆದಿಜಾಂಬ ಸಮುದಾಯದ ಸಂಘಟನೆಯಿಂದ ನಿಮ್ಮ ಮೂಲಕ ನಾವು ಒತ್ತಾಯಪಡಿಸ್ತಾ ಇದ್ದೀವಿ. ಇದರ ಜೊತೆಗೆ ಡಾಕ್ಟರ್ ಡಿ ತಿಮ್ಮಯ್ಯನವರು ಕೂಡ ಹಿಂದೆ ಅವರು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ಈ ರಾಷ್ಟ್ರದಲ್ಲೇ ಕೂಡ ಅವರು ರಾಷ್ಟ್ರಪತಿ ಪದಕ ಪಡೆದಿದ್ದಾರೆ, ಮುಖ್ಯಮಂತ್ರಿ ಪದಕ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಅವರು WHO ಫೆಲೋಶಿಪ್ ಪಡ್ಕೊಂಡ್ಬಂದು ನಮ್ಮ ಸಮುದಾಯದ ಸಂಘಟನೆ ಅದ್ವಿತೀಯ ನಾಯಕರಾಗಿದ್ದಾರೆ. ಹಾಗಾಗಿ ಸಮಾಜ ಸೇವೆಯನ್ನು ಕೂಡ ಹೆಚ್ಚಿನ ರೀತಿ ಸೇವೆ ಮಾಡಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಟ್ಟಾಗ ಇವತ್ತೇನಿದೆ ಬಲಗೈನಲ್ಲಿ ಈಗಾಗಲೇ ಇಬ್ಬರನ್ನ ಮಂತ್ರಿ ಮಾಡಿದ್ದಾರೆ. ಈಗಾಗಲೇ ಕೂಡ ಪ್ರವರ್ಗ B-ನಲ್ಲಿ ಈಗಾಗಲೇ ಉಪಮುಖ್ಯಮಂತ್ರಿ ಸೇರಿದಂತೆ 2 ಸಚಿವ ಸ್ಥಾನ ನೀಡಲಾಗಿದೆ. ಅದೇ ರೀತಿ ಪ್ರವರ್ಗ A-ನಲ್ಲಿ ಉಪಮುಖ್ಯಮಂತ್ರಿ ಸೇರಿದಂತೆ 2 ಸ್ಥಾನವನ್ನು ನೀಡಲು ಕೋರುತ್ತೇವೆ. ನಮ್ಮ ಸಮುದಾಯದ ಹಿರಿಯ ನಾಯಕರಾದ ಸನ್ಮಾನ್ಯ ಶ್ರೀ KH ಮುನಿಯಪ್ಪರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಸಮಾಜವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡುತ್ತೇವೆ. ಈ ರೀತಿಯಾಗಿ ನಮ್ಮ ಸಮುದಾಯದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇನು ಪ್ರವರ್ಗ ಎಗೆ ಏನು 5.25 ಮೀಸಲಾತಿಯನ್ನು ಕೊಟ್ಟರು, ಪ್ರವರ್ಗ ಬಿಗೆ 5.25 ಕೊಟ್ಟಿರೋದ್ರ ರೀತಿಯಲ್ಲೇ ಪ್ರಾದೇಶಿಕತೆಯಲ್ಲಿ ನಮ್ಮ ಪ್ರಾದೇಶಿಕವಾದ ಸಮತೋಲನ ಕಾಪಾಡೋದ್ರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾವ MLA ಇಲ್ಲ.
MP ಇಲ್ಲ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಗುರುತಿಸಿ ಅವ್ರನ್ನ ಕರೆಸಿ ಎಲ್ಲ ಮಾಡಿದ್ರು. ಮುಂದಿನ ದಿನಗಳ ಸಚಿವ ಸಂಪುಟ ಏನು ವಿಸ್ತರಣಾ ಸಂದರ್ಭದಲ್ಲಿ ಸನ್ಮಾನ್ಯ ಡಾಕ್ಟರ್ ಟಿ ತಿಮ್ಮಯ್ಯನವರನ್ನು ಮಂತ್ರಿಯಾಗಿ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಆದಿಜಾವಾಸ ಕ್ಷೇಮಾಭಿವೃದ್ಧಿ ಸಂಘ ಒತ್ತಾಯಿಸುತ್ತೆ. ಸರ್, ಆಲ್ರೆಡಿ ನೀವು ಮನವಿ ಸಲ್ಲಿಸಿದ್ದೀರಲ್ಲ? ಈಗಾಗಲೇ ನಾವು 5 ಅಥಾರಿಟಿಗಳಿಗೆ ಏನೇನು ಸಂಬಂಧಪಟ್ಟವನ್ನೆಲ್ಲ ಭೇಟಿ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ನಿಮ್ಮ ಮನವಿಗೆ ಏನು ರಿಪ್ಲೈ ಕೊಟ್ಟು? ಇನ್ನೂ ರಿಪ್ಲೇಸ್ ಇನ್ನೂ ಮಾಡಿಲ್ವಲ್ಲ, ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಸರಿ, ಈಗ ಇವರಿಗೆ ಕೊಟ್ಟರೆ ನಿಮ್ಗೇನು ಒಳ್ಳೇದಾಗುತ್ತೆ ಸರ್? ನೀವು ಜನಾಂಗ, ನಾವು ಒಂದು ಹೇಳ್ತೀವಿ, ಎಲ್ಲರೂ ಬರೋರೆಲ್ಲ ನಮ್ಮ ಜನಾಂಗ ಕೊಡಿ, ನಮ್ಮ ಜನಾಂಗ ಕೊಡಿ ಇಷ್ಟೇ ಕೇಳೋದು. ಅವ್ರಿಗೆ ಸಚಿವ ಸ್ಥಾನ ಕೊಟ್ಟ ಮೇಲೆ ತಿರ್ಗಾ ಏನೇ ಪ್ರಾಬ್ಲಮ್ ಆದರೂ ನಿಮ್ಮ ಯಾವ ಜನಾಂಗಕ್ಕೆ ಸಚಿವ ಸ್ಥಾನ ಕೊಡಿಸಿದ್ದೀರ ನಿಮ್ಮ ಲೀಡ್ರಿಗೆ ಅವ್ರನ್ನ ಕರ್ಕೊಂಡು ಬರೋದಿಲ್ಲ. ನೀವು ಅವ್ರನ್ನ ಹೋಗಿ ಏನು ಕೇಳಲ್ಲ. ತಿರ್ಗಾ ಏನು ಯಾರು CM DCM ಅವ್ರ ಹತ್ರನೇ ನಿಮ್ಮ ಹೋರಾಟ ಇರುತ್ತೆ. ಇದು ಕಾಮನ್ ಆಗೋಗಿದೆ. ಬರೀ ಸಚಿವ ಸ್ಥಾನ ಕೊಡಿಸೋದಷ್ಟೇ, ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ ನೋಡೋದು ಇಲ್ಲ. ಸೊ ಈ ಥರ ನಿರೀಕ್ಷಿಸ್ತೀರ ನೀವು? ನಾನು ಹೇಳ್ತಾ ಇದ್ದೀನಿ, ಮುಂದಕ್ಕೆ ಬರ್ತೀನಿ ಸರ್. ಇವತ್ತು ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿ ಇದ್ದಂಥ ಸಮುದಾಯ ಎಡಗೈ ಸಮುದಾಯ ಅಂತಂದರೆ ರಾಜ್ಯದಲ್ಲಿ ಹೆಚ್ಚಿನ ಮತದಾರರು ಮತ್ತು ಜನಸಂಖ್ಯೆ ಇದ್ದ ಸಮುದಾಯವನ್ನು ಬಿಡಿ, ನಿಮ್ಮ ತಿಮ್ಮಯ್ಯನವರು ಬಗ್ಗೆ ಈಗ ನೋಡಿ ಸರ್, ಈಗಾಗಲೇ MLC ಆಗಿ ಯಾವ್ಯಾವ ಗ್ರಾಮಗಳಲ್ಲಿ ಸ್ಮಶಾನಗಳಿಲ್ಲ, ಬಹಳ ಜನಪರಿಚಯ ಮಾಡ್ತಾ ಇದ್ದಾರೆ. ಸಮುದಾಯ ಭವನಗಳು, ಗ್ರಂಥಾಲಯಗಳು, ಯಾವ್ಯಾವ ಮಕ್ಕಳಿಗೆ ವಿದ್ಯಾರ್ಥಿ ಬಗ್ಗೆ ಶಿಕ್ಷಣ, ಈಗಾಗಲೇ ಅವರು ಹಲವಾರು ಶಿಕ್ಷಣ ಸಂಸ್ಥೆಗಳಿಂದ ಸಹಾಯ ಮಾಡ್ತಾ ನೆರವು ಮಾಡ್ತಾ ಬಂದಿದ್ದಾರೆ. ನಾವು ಸಾಮಾಜಿಕ ನಾವೇನು ಪರಿಶುದ್ಧತೆ ಪ್ರವಾಹ ಎ ಬರುತ್ತೆ. ಪ್ರವಾಹ B ನಲ್ಲಿ ಈಗಾಗಲೇ ಉಪಮುಖ್ಯಮಂತ್ರಿ ಸೇರಿದಂತೆ 2 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ನಾವು ಅದೇ ರೀತಿ ಸರಿಸಮಾನವಾಗಿ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಪ್ರವಾಹ ಎ ಉಪಮುಖ್ಯಮಂತ್ರಿ ಸೇರಿದಂತೆ 2 ಸಚಿವ ಸ್ಥಾನ ಕೊಡಬೇಕು. ಮುಂದಿನ ದಿನಗಳ ವಿಸ್ತರಣೆ ಸಂದರ್ಭದಲ್ಲಿ ಅವರಿಗೆ ಪ್ರವಾಹ Bಗೆ ಇನ್ನೂ 2 ಸ್ಥಾನ ಕೊಟ್ಟರೆ ನಮಗೂ ಕೂಡ ಸರಿಸಮಾನ ಕೊಡಬೇಕು ಅಂತ ಹೇಳಿ ಒತ್ತಾಯಪೂರ್ವಕ ಮನವಿಯನ್ನ ಕಾಂಗ್ರೆಸ್ ವರಿಷ್ಠರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಪರಿಶಿಷ್ಟ ಜಾತಿ ಪೈಕಿನಲ್ಲಿ ಅತ್ಯಂತ ದುರ್ಬಲರಾದವರು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಬಹಳ ಹಿಂದುಳಿದಿದ್ದೇವೆ. ನಾವು ಈ ಸಮಾಜದಲ್ಲಿ ಮುಂದೆ ಬರಬೇಕಂದ್ರೆ ನಮಗೆ ಸಾಮಾಜಿಕ ನ್ಯಾಯದ ಅಗತ್ಯ ಇದೆ. ಆ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನಾವು ಒತ್ತಾಯ ಮಾಡ್ತಿದ್ವಿ ಹೊರತು ಬೇರೆ ಸಮುದಾಯಗಳ ಪ್ರಭಾವ ನಾವು ಅತ್ಯಂತ ಹಿಂದುಳಿದ್ದೇವೆ. ಹಂಗಾಗಿ ನಮ್ಗೆ ಅನ್ಯಾಯ ಆಗ್ತಾನೆ ಇದೆ. ಆ ಅನ್ಯಾಯನ ಸರಿಪಡಿಸೋಕ್ಕೋಸ್ಕರ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಕ್ಯಾಬಿನೆಟ್ಗಳ ಎಕ್ಸ್ಪಾನ್ಷನ್ ಆಗುವಾಗ, ಶಫಲ್ ಆಗುವಾಗ ಮಾತ್ರ ನಿಮಗೆ ಬೇಕಾಗುತ್ತೆ. ವಿಸ್ತರಣೆ ಮತ್ತೆ ಪುನರ್ರಚನೆ ಆಗುವಾಗ ಮಾತ್ರ ಈ ಕೂಲಿದ್ದೇವೆ. ನಿಮಗೆ ಅನ್ಯಾಯ ಆಗಿದೆ ಅನ್ನೋ ಈ ಹೋರಾಟ ಅಭಿಯಾನ ನಿರಂತರವಾಗಿ ಹಾಕಿರೋದಿಲ್ಲ. ನಿರಂತರವಾಗಿ ಒಂದು ಹೋರಾಟ, ಒಂದು ಜನಾಂಗಕ್ಕೆ, ಒಂದು ಸಮುದಾಯಕ್ಕೆ ನ್ಯಾಯವಾದಾಗ ಅದು ಆಯಾ ಕಾಲಘಟ್ಟದಲ್ಲಿ ಮೂಡುವಂತ ಒತ್ತಡ ಅಲ್ಲ, ನಿರಂತರವಾದ ಹೋರಾಟ ಆಗಬೇಕು. ಈ ಸಮುದಾಯ ಸುಮಾರು 30 ವರ್ಷದಿಂದ ಆಗ್ತಿದೆ. ಯಾಕೆಂದ್ರೆ ಈ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಈ ಸಮುದಾಯಕ್ಕೆ ಅದನ್ನ ಸರಿಪಡಿಸಬೇಕು. ನಾವು ಎಲ್ಲಾ ಸರ್ಕಾರಗಳು ಕೂಡ ಹೋರಾಟ ಮಾಡ್ತಾರೆ. ಸೊ ಇವತ್ತು ಆ ಒಂದು ಆಧಾರದ ಮೇಲೆ ರಾಜಕೀಯ ಸ್ಥಾನಮಾನಗಳು ಕಡಿಮೆ. ಈಗ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ವಿಶ್ವಾಸ ಹೋಗ್ತಿದೆ ಅಂತೇಳಿ ಇದ್ದಾರೆ ಪ್ರಾರಂಭ ಆಗಿ, ಬಟ್ ಇದು ಕೂಡ ಸರಿಯಾದ ರೀತಿಯಲ್ಲಿ ಆದ್ರೂ ರಾಜಕೀಯ ಅಸಮಾಧಾನ ಅದನ್ನ ಸೇರುವಂತದ್ದು ನಮ್ಮ ಹೋರಾಟ. ಅದರ ಸಂದರ್ಭಗಳೆಲ್ಲ ಯಾಕೆ ಬರುತ್ತೆ? ಮಗು ಅಳುತ್ತೆ ತಾಯಿ ಹಾಕೊಡ್ಬೇಕು ಅನ್ನುವಂಥದ್ದು ತಾಯಿ ಇವತ್ತು ಆಗ್ಲಿಲ್ಲ ಅಂದ್ರೆ ನಿಮ್ಮ ಹೋರಾಟ ನಿರಂತರವಾಗಿರುತ್ತಾ? ಕಟ್ಟಿದ್ದೇವೆ ಸಾಮಾಜಿಕ ನ್ಯಾಯ ಅಂದ್ರೆ ಒಂದ್ ನಿಮಿಷ ಸರ್. ಈಗ ನನಗೆ 10 ರೂಪಾಯಿ ಬರ್ಬೇಕಾಗುತ್ತೆ, ನಾನು ಮಾಡ್ತಕ್ಕಂಥ ಕೂಲಿಗೆ 10 ರೂಪಾಯಿ ಬರ್ಬೇಕು, ನನಗೆ 1 ರೂಪಾಯಿ ಸಿಗ್ತಾ ಇದೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಿ ಅಂತಲೇ ನಾವು ಹೋರಾಟ ಮಾಡ್ತಾ ಬಂದಿದ್ದು, ಹೌದಲ್ಲ ಸರ್? ಈಗ ಸಿಗ್ಬೇಕಾದ್ರೆ ನಾವು ಸಿಕ್ಕಿದ್ರೆ ನಾವೇ ಹೋರಾಟ ಮಾಡ್ತೀವಿ.
ಅದರ ಅವಶ್ಯಕತೆ ಇಲ್ಲ. ಹೇಳೋದು ಈ ಕಾಳಜಿ, ಈ ಹೋರಾಟ ನಿರಂತರವಾಗಿ ನಿರಂತರವಾಗಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ಸೀಮಿತವಾಗದೇ ಇರಲಿ ಅನ್ನೋದು ನನ್ನ ಖಂಡಿತ ತಮ್ಮ ಹೇಳಿಕೆಯನ್ನು ಖಂಡಿತ ನಾವು ಒಪ್ಕೊಳ್ತೀವಿ. ಸಾಹೇಬ್ರೆ, ಹೋರಾಟ ನಿರಂತರವಾಗಿದೆ. ಆದ್ರೆ ನಮ್ಮ ಹೋರಾಟ ಯಾವ ತರ ಇದೆ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತಾರೆ. ನಾವೇನ್ ಮಾಡ್ತಾ ಇದ್ದೀವಿ? ಶಾಂತ ರೀತಿಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಬೇರೆ ತರ ಉಗ್ರವಾದ ಹೋರಾಟ ಮಾಡ್ತಿಲ್ಲ. ನೋಡಿ, ಸಮಾನತೆ, ರಾಜಕೀಯ ಸಮಾನತೆ ಒಂದು ಅರ್ಧ ನಿಮಿಷ ಹೇಳ್ತೀನಿ. ವೀರೇಂದ್ರ ಪಾಟೀಲ್ ಅವ್ರ ಕ್ಯಾಬಿನೆಟ್ ನಲ್ಲಿ ಲೆಫ್ಟ್ ಇಷ್ಟು ರೈಟ್ ಇಷ್ಟು ಅಂತ ಕೊಟ್ಟರು. ಬಂಗಾರಪ್ಪ ಕೊಟ್ಟರು, ಧರ್ಮಸಿಂಗ್ ಅವರು ಕೊಟ್ಟಿದ್ರು, ಎಸ್.ಎಂ. ಕೃಷ್ಣ ಅವರು ಕೊಟ್ಟಿದ್ರು. ನಾವು ಕೂಡ ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿದ್ರು. ಇವರು ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಕೂಡ ನಮಗೆ ಕ್ಯಾಬಿನೆಟ್ ಅಲ್ಲಿ ನಮಗೆ ಸಮಾನ ಅವಕಾಶ ಕೊಯ್ಯದೆ ಹೇಳ್ತಾ ಇದ್ದೀವಿ. ಒಂದು ಮತ್ತೆ ಈಗ ನಾವು ಕೇಳ್ತಾ ಇದ್ರೆ ನಿಜ. ಈಗ ನಮ್ಗೆ ಏನಾಗಿದೆ ಗೊತ್ತಾ, ಓಪನ್ ಆಗಿ ಹೇಳ್ತೀವಿ. ಈಗ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸ್ಥಳೀಯ ಸಂಸ್ಥೆಗೆ ಅವಕಾಶಗಳೇ ಇದೆ. ಈಗ ಸ್ಥಳೀಯ ಸಂಸ್ಥೆಯಲ್ಲಿ ಇವರೊಬ್ಬರು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದಾರೆ, ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಆಯ್ತಾ. ಈಗ 8 ಜಿಲ್ಲೆಯಲ್ಲಿ ಒಂದು ಲೋಕಲ್ ಬಾಡಿ ಜಡ್ಪಿ ಎಲೆಕ್ಷನ್ ಟಿಕೆಟ್ ಕೊಡ್ತಾ ಇಲ್ಲ. ಯಾಕೆ ನಾವು ಕೇಳ್ತಾ ಇದೀವಿ ಅಂತಂದ್ರೆ, ಒಬ್ಬ ಒಂದು ಉನ್ನತ ಸ್ಥಾನದಲ್ಲಿ ಇದ್ರೆ ಆ ಒಂದು ಸಮುದಾಯಕ್ಕೆ ಒಂದು ಅವಕಾಶ, ಬರೀ ರಾಜಕೀಯದಲ್ಲ, ಶೈಕ್ಷಣಿಕವಾಗಿ ಇಳಿದಿದೆ, ನಾವು ಸಾಮಾಜಿಕವಾಗಿ ಇಳಿದಿದೆ. ಈಗಲೂ ಕೂಡ ಈಗ ಮಡಿಕೇರಿಯಲ್ಲೆಲ್ಲ ಈಗ ನಮ್ಮ ಪರಿಶಿಷ್ಟ ಜಾತಿಯವರು ಹೆಸರು ಹೇಳ್ಬೇಕಾಗಲ್ಲ, ಅವ್ರಿಗೆ ಇನ್ಸಿಪ್ ಕೊಡ್ತಾರೆ ಒಂದು ಹೆಚ್ಚಂತ. ಹೆಚ್ಚಂದ್ರೆ ಹರಿಜನ್ ಅಂತ. ಇವತ್ತು ಅವರು ಯಾರು ಕೂಡ ಹೆಚ್ಚಂತ ಸೇರ್ಸಕ್ಕಿಲ್ಲ. ಯುವಕರು ಹಳಗರಲ್ಲಿ ಹೆಚ್ಚು, ಅವ್ನ ಹೆಸರು ಏನಿರಲಿ ಹೆಚ್ಚಂದ್ರೆ ಹರಿಜನ್ ಅಂತ. ಈಗಲೂ ಕೂಡ ಬಾಡಿಗೆ ಮನೆ ಕೊಟ್ಟಾಗ ನಮಗೆ ಮೈಸೂರು, ಬೆಂಗಳೂರೆಲ್ಲ ಅರ್ಥ ಆಯ್ತಾ ಸರ್? ಈ ತರ ಎಲ್ಲ ಪರಿಸ್ಥಿತಿ ಇದೆ. 30 ವರ್ಷದಿಂದ ಮಗು ಅಳ್ತಾ ಇದೆ. ಸೆಂಟ್ರಲ್ ಮಿನಿಸ್ಟರ್ಗಳಾಗಿದ್ದಾರೆ. ಮೀಸಲಾತಿ ಹೋರಾಟ ಸುಮಾರು 35 ವರ್ಷ ಅಲ್ಲಿಂದ ನಾವು ಅದೇ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅದನ್ನು ಪರಿಗಣಿಸಿ ಒಳ ಮೀಸಲಾತಿ ಅಂದ್ರೆ ನಮ್ಮ ಡಿಮ್ಯಾಂಡ್ 35 ವರ್ಷದ ಸತತವಾಗಿ ಹೋರಾಟ ಮಾಡೋದಕ್ಕೆ ಒಂದು ಈಡೇರ. ಹೀಗಾಗಿ ನಮಗೆ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಒಂದು ಸಮಾಜ ಇದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಮೇಲೆ ಮುಂದೆ ಇನ್ನೂ 2% ಮೀಸಲಾತಿ 15% ರೆಸರ್ವ್ ಹೋದ್ರೆ ನಾವು ಇನ್ನೂ ಕೂಡ 1% ಸಿಗಬೇಕಾಗುತ್ತೆ. ಸರ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಮಿನಿಸ್ಟರ್ಗಳು ಎಂ.ಎಲ್.ಎ ಹೌದು ಹೌದು. ಸಾಕಷ್ಟು ದೇಶದಲ್ಲಿ ಎಲ್ಲರೂ ಒಳ್ಳೇದು ಮಾಡ್ತಕ್ಕಂಥ ಕೆಲಸಗಳು, ಕೇಂದ್ರದಲ್ಲೂ ಕೂಡ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥವ್ರು. ನಾವು ಕೇಳುವಾಗ ಒಬ್ಬ ಒಳ್ಳೆ ವ್ಯಕ್ತಿ ಮುಖಾಂತರ ನಾವು ಧ್ವನಿ ಕೊಟ್ಟರೆ ಅವರು ಉಪಮುಖ್ಯಮಂತ್ರಿ ಕೊಡೋದಕ್ಕೂ ಅರ್ಹರಿದ್ದಾರೆ, ಮತ್ತೆ ಮುಖ್ಯಮಂತ್ರಿ ಆಗಲಿಕ್ಕೂ ಅರ್ಹರಿದ್ದಾರೆ. ನೋಡಿ, ಇವ್ರಿಗೆ ಕೊಡಿ ಅಂತಕ್ಕಂಥದ್ದು ನಮ್ಮ ಮನವಿ. ಡಾಕ್ಟರ್ ತಿಮ್ಮಯ್ಯ ಅವರು ಕೂಡ ಹಾಗೆ, ಪ್ರತಿಯೊಬ್ಬ ಜನಾಂಗನೂ ಕೂಡ ನನ್ನ ಜನಾಂಗ ಪರೀಕ್ಷೆ ಅಂತ ದೊಡ್ಡ ವ್ಯಕ್ತಿಯವರು. ಎಲ್ಲ ವರ್ಗದ ಜೊತೆ ಅವರು ಬಹಳಷ್ಟು ಉತ್ತಮವಾಗಿ ಸಂಬಂಧ ಬೆಳೆಸ್ಕೊಳ್ತಕ್ಕಂಥ. ನಾವು ಅಂಥವ್ರಿಗೆ ಕೇಳಬೇಕು ಅಂತಕ್ಕಂಥ ತೀರ್ಮಾನನ ಇಡೀ ಜನಾಂಗ ತೀರ್ಮಾನ ತಗೊಂಡೇ ನಾವು ಕೇಳ್ತಿರ್ತಕ್ಕಂಥದ್ದು. ಯಾರಿಗೋ ಒಬ್ಬರಿಗೆ ಬೇರೆ ರೀತಿ ತಿಳುವಳಿಕೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆಯಿಂದ ಕೇಳಿದ್ರೆ ತಪ್ಪಾಗುತ್ತೆ. ಬಟ್ ಇವರೆಲ್ಲವೂ ಇರೋದ್ರಿಂದ ನಾವು ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತೇಳಿ ನಮ್ಮ ಸರ್ಕಾರನೂ ಕೂಡ ಹೇಳ್ತಾ ಇರೋದ್ರಿಂದ ಡಿ.ಕೆ. ಶಿವಕುಮಾರ್ ಸಾಹೇಬ್ ವಿಜಯನಿಗೆ ಆಗಿ ನಾವು ಕೂಡ ಸಾಮಾಜಿಕ ನ್ಯಾಯ ಭದ್ರಾಗಿದ್ರೆ ಅದೇ ರೀತಿ ನಮಗೆ ಸಾಮಾಜಿಕ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀವಿ ಮನವಿ.